ಬಾಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ RCB ಅಂತೂ ಇಂತೂ 5ನೇ ಪಿಕ್ನ ಮಾಡಿದ್ದೆ. ಇದು ಬ್ಯಾಕಪ್ ಆಗಿ ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ ನಮಗೆ. ಇವ್ರನ್ನ ಆಡಿಸೋದು ಸಿಕ್ಕಾಪಟ್ಟೆ ಡೌಟು. ಸ್ಲೋ ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಬೌಲರ್ನ ತಗೊಂಡಿದೆ ನಮ್ಮ RCB. ಅದು ಸ್ವಪ್ನೈಲ್ ಸಿಂಗ್ನ ಎಕ್ಸ್ಪೀರಿಯನ್ಸ್ ಇರೋವಂಥ ಬೌಲರ್ನ ತಗೊಂಡಿದೆ. ಇವರ ಏಜ್ ಬಂದು 32 ವರ್ಷ, ಆಲ್ಮೋಸ್ಟ್ 33 ವರ್ಷ ಅಂತ ಅಂದ್ಕೊಳ್ಳಿ. ಸೊ ಇವ್ರು ನೋಡಿರ್ತಾರೆ, SR ಕೇಳಿರ್ತಾರೆ, ಅವ್ರು ನೋಡಿಲ್ಲ ಅಂತಂದ್ರೂ ಕೂಡ. ಸೊ ಇವರು IPL ಆಲ್ರೆಡಿ ಆಡಿದ್ದಾರೆ. 7 ಮ್ಯಾಚ್ನ ಆಡಿದರೆ 7 ಮ್ಯಾಚಲ್ಲಿ 1 ವಿಕೆಟ್ನ ತೆಗೆದಿದ್ದಾರೆ. ಸೊ ಇವರ ಬೌಲಿಂಗ್ ವಿಚಾರಕ್ಕೆ ಬಂತು ಅಂದರೆ ಇವರು ಅಷ್ಟೊಂದೇನು ಹೆವಿ ಸ್ಟ್ಯಾಟ್ಸ್ ಏನಿಲ್ಲ ಬೌಲಿಂಗ್ದು. ಸೊ ಓಕೆ, ಏನೋ ಒಂದು ಡೀಸೆಂಟಾಗಿ ಮಾಡಿದ್ದಾರೆ. ಎಕಾನಮಿ 9 ಇಟ್ಕೊಂಡು ಮಾಡಿದ್ದಾರೆ. ಸೊ ಅದನ್ನೇ ನಾನು ಹೇಳ್ತೀನಲ್ಲ ಸ್ಟಾರ್ಟಿಂಗಲ್ಲೇ, ಇವರು ಜಸ್ಟ್ ಬ್ಯಾಕಪ್ ಆಗಿ ಮೇಯ್ನ್ 11ಅಲ್ಲಿ ಮೇಯ್ನ್ ಕಂಟೆಂಟರ್ ಆಗಿರ್ತಾರೆ ಇವರು ಅನ್ನೋ ಥರ ಪ್ಲೇಯರ್ ಅಲ್ಲ ಇವರು ಸ್ವಪ್ನೈಲ್ ಸಿಂಗು. ಸೊ ಇವ್ರ ಬಗ್ಗೆ ಅಷ್ಟೇ ಹೇಳಬೇಕಾಯ್ತು. ಇವರು ಬರೋಡಾ ಪ್ಲೇಯರು. ಅದೇ ಇವರ ಇನ್ನು T20 ಸ್ಟ್ಯಾಟ್ಸ್ ವಿಚಾರಕ್ಕೆ ಬಂತು ಅಂದರೆ IPLನ ಬಿಟ್ಟು ಬರೀ T20 ಸ್ಟ್ಯಾಟ್ಸ್ ವಿಚಾರಕ್ಕೆ ಬಂತು ಅಂತ ಅಂದರೆ, ಸೊ ಇವ್ರು ಆಡಿದರೆ 75 ಮ್ಯಾಚ್, ಅದರಲ್ಲಿ 69 ಇನ್ನಿಂಗ್ಸಲ್ಲಿ ಇವ್ರು ಬೌಲಿಂಗ್ ಮಾಡಿದ್ರೆ 63 ವಿಕೆಟ್ಸ್ನ ತೆಗೆದಿದ್ದಾರೆ. ಸೊ ಓಕೆ, ಡೀಸೆಂಟಾಗಿ ಚೆನ್ನಾಗೇನೆ ಮಾಡಿದ್ದಾರೆ ಅಂತ ಹೇಳಬೇಕು. 6 ವಿಕೆಟೆಲ್ಲ ಕೆಲವೊಮ್ಮೆ ಟೈಮು ತೆಗೆದಿದ್ದಾರೆ. ಸ್ಲೋ ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಬೌಲರ್ ಆಗಿ ನೋಡೋಣ, ಅವರು ಅವಕಾಶ ಸಿಗೋ ಸಾಧ್ಯತೆ ಕೂಡ ಇದೆ. ಇನ್ ಕೇಸ್ ನಮ್ಮ RCBಲಿ ಅದೇ ನಾನು ಹೇಳಿದ್ದೆ, RCB ಸ್ಪಿನ್ನರ್ನ ಒಬ್ಬರನ್ನ ಟಾರ್ಗೆಟ್ ಮಾಡಬಹುದು ಅಂತ. ಸೊ ಅದು ಇವರೇ ಅಂತ ಅಂದ್ಕೊಳ್ಳಿ. ಇವರು ಬ್ಯಾಟಿಂಗು ಕೂಡ ಡೀಸೆಂಟಾಗಿ ಆಡ್ತಾರೆ. ಏನು ಆಡೋಕ್ಕೆ ಬರಲ್ಲ, ಕುಟ್ಕೋಕ್ಕೂ ಬರಲ್ಲ ಅಂತಲ್ಲ, ಬ್ಯಾಟಿಂಗ್ನ ಡೀಸೆಂಟಾಗಿದೆ. ನಂಬರ್ 10th 11th ಸ್ಲಾಟಲ್ಲಿ ಆಡೋವಂಥ ಕೇಪಬಿಲಿಟಿ ಬ್ಯಾಟಿಂಗಲ್ಲಂತೂ ಖಂಡಿತ ಅಭ್ಯಸ್ತಿ ಇದೆ. ಯಾಕಂದರೆ ರನ್ಸು ಕೂಡ ಇವರು ಹೊಡೆದಿದ್ದಾರೆ. 53 ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಆಗಿಬಿಟ್ಟು 849 ರನ್ನ ಹೊಡೆದಿದ್ದಾರೆ. ಹೈಯೆಸ್ಟ್ ಬಂದ್ಬಿಟ್ಟು 52 ಇದೆ. ಸೊ IPL ಸ್ಟ್ಯಾಂಡರ್ಡ್ಸಿಗೆ ಸೂಟ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ. ಒಟ್ಟಲ್ಲಿ ಬರೋಡಾ ಪ್ಲೇಯರು ಬ್ಯಾಕಪ್ ಆಗಿ ನಮ್ಮ RCB ಸ್ಪಿನ್ನರ್ನ ತಗೊಂಡಿದ್ದೆ. ಸೊ ಇವ್ರ ಬಗ್ಗೆ ಜಾಸ್ತಿ ಹೇಳೋವಂಥ ಅಗತ್ಯತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇವರು ಮುಂಬೈ ಇಂಡಿಯನ್ಸಲ್ಲಿ ಕೂಡ ಇದ್ದರು, ಪಂಜಾಬ್ ಕಿಂಗ್ಸಲ್ಲೂ ಕೂಡ ಇದ್ದರು, ಆಮೇಲೆ ಲಕ್ನೋ ಸೂಪರ್ ಜೈಂಟ್ಸಲ್ಲೂ ಕೂಡ ಇದ್ದರು. ಈ 3 ಟೀಮ್ಗೂ ಕೂಡ ಇವರು ಆಡಿದ್ದಾರೆ. ಅಂದರೆ ಈ 3 ಟೀಮಲ್ಲೂ ಕೂಡ ಪ್ಲೇಯಿಂಗ್ ಲೆವೆನಲ್ಲಿ ಆಡಿದ್ದಾರೆ ಅಂತ ಹೇಳ್ತಾ ಇಲ್ಲ ನಾನು. ಒಟ್ಟಿನಲ್ಲಿ ಈ 3 ಟೀಮಲ್ಲೂ ಕೂಡ ಸ್ಕ್ವಾಡಲ್ಲಿ ಇದ್ದರು, ಆಪ್ಷನ್ಲಿ ತಗೊಂಡಿದ್ರು. ಸೊ ಇವಾಗ ನಮ್ಮ RCB ತಗೊಂಡಿದ್ದೆ 4ನೇ ಫ್ರಾಂಚೈಸ್ ಆಗುತ್ತೆ. 4ನೇ ಫ್ರಾಂಚೈಸ್ ಆಗಿದ್ರು ಕೂಡ 7 ಮ್ಯಾಚಲ್ಲಿ ಆಡಿಸಿದ್ದಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಈ ಪ್ಲೇಯರು ಯಾವ ರೇಂಜಿಗೆ ಸೀರಿಯಸ್ ಆಗಿ ನಮ್ಮ RCB ತಗೊಂಡಿದ್ದಾರೆ ಅಂತ. 20 ಲಕ್ಷ ಬೇಸ್ ಪ್ರೈಸ್ನ ಕೊಟ್ಬಿಟ್ಟು ತಗೊಂಡಿದ್ದಾರೆ ಅಷ್ಟೇ. ಅದೇ ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ. ಇದು RCB ಸುಮ್ಮನೆ ತಗೊಂಡಿರುವಂಥದ್ದು, ನೆಟ್ಟಲ್ಲಿ ಬೌಲಿಂಗ್ ಹಾಕಕ್ಕೆ ತಗೊಂಡಿರೋದು ಅಂತ ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ. ಏನು ಗುರು ಅಜೀಬ್ ಮಾಡಿದೆ ಪಾಪ ಸ್ವಪ್ನೈಲ್ ಸಿಂಗಿಗೆ ಅಂತ ಹೇಳ್ಬೋದು ನೀವು. ಅಜೀಬ್ ಮಾಡಿದೀನಿ ಅಂತಲ್ಲ, ಇರೋವಂಥ ಪ್ಲೇಯರ್ಸ್ಗೆ ಅವಕಾಶ ಸಿಗ್ತಾ ಇಲ್ಲ. ಅಲ್ಲಿ ಇವಾಗ ಸ್ಕ್ವಾಡಲ್ಲಿ ರಿಟರ್ನ್ ಆಗಿಲ್ಲ, ಅವ್ರಿಗೆ ಅವಕಾಶ ಸಿಗ್ತದೋ ಸಿಗಲ್ವೋ ನೆಟ್ಟಿಗೆ, ಆ ಥರ ಇದೆ. ಇನ್ನು ಇವ್ರಿಗೆಲ್ಲಿಂದ ಅವಕಾಶ ತಗೊಂಬಂದು ಕೊಡ್ತಾರೆ ಹೇಳಿ ಅಲ್ವಾ. ಸೊ ಇವರು ಬ್ಯಾಕಪ್ ಆಗಿ ತಗೊಂಡಿದ್ದಾರೆ ಅಷ್ಟೇ ಸ್ವಪ್ನೈಲ್ ಸಿಂಗ್ನ RCB. ಸೊ ಓಕೆ, ಒಂದು ಡೀಸೆಂಟ್ ಪಿಕ್ ಅಂತಲೇ ಹೇಳ್ಬೋದು. ಡೀಸೆಂಟೋ ಪಾಸೆಂಟೋ ಇವ್ರನ್ನ ಆಡ್ಸೋದೇ ಅನುಮಾನ ಅಂತ ಅಂದಮೇಲೆ ಇವ್ರು ತೊಗೊಂಡ್ರೇನು ಬಿಟ್ರೇನು ಆ ಥರ ಇದೆ ಇದು ಒಂಥರ. ಸೊ ಓಕೆ, ತೊಗೊಂಡಿದ್ದಾರೆ, ನೋಡೋಣ ಚೆನ್ನಾಗಿ ಪ್ರದರ್ಶನ ಕೊಡಲಿ ಅಂತ ಕೇಳ್ಕೊಂಡು ಇನ್ ಕೇಸ್ ಅವಕಾಶ ಸಿಕ್ತು ಅಂತಂದರೆ ಸ್ವಪ್ನೈಲ್ ಸಿಂಗಿಗೆ, 33 ವರ್ಷದ ಸ್ವಪ್ನೈಲ್ ಸಿಂಗಿಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ಬಾ.